ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ನೀವು ಎಷ್ಟು ವೆರೈಟಿ ಪೋಹ ಮಾಡ್ಬೋದು, ತುಂಬ ವೆರೈಟೀಸ್ ಇದೆ ಪೋಹದಲ್ಲಿ. ನಾನು ಇವತ್ತೊಂದು ಪಟ್ ಅಂತ 5 ನಿಮಿಷದಲ್ಲಿ ಚಟ್ಪಟ ಅಂತ ಪೋಹ ಮಾಡ್ತಾ ಇದ್ದೀನಿ. ಬನ್ನಿ, ತುಂಬ ಸಿಂಪಲ್ಲು, ತುಂಬ ಟೇಸ್ಟಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ. ನೋಡಿ, ಎಣ್ಣೆ ಹಾಕಿದ್ದೀನಿ 3-4 ಟೀ ಸ್ಪೂನು. ಒಂದು ಆಲೂಗಡ್ಡೆ ಮೀಡಿಯಮ್ ಸೈಜ್ದು, ತೀರಾ ದೊಡ್ಡದು ಬೇಡ, ತೀರಾ ಚಿಕ್ಕದು ಬೇಡ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ನೋಡಿ, ಫಸ್ಟು ಸಾಸಿವೆ, ಕಡಲೆ ಬೀಜ ಏನು ಬೇಡ, ಆಲೂನೇ ಹಾಕಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಫುಲ್ ರೆಡ್ಡಿಶಿಗೆ ಬರಬೇಕು, ಆಲೂ ಕ್ರಿಸ್ಪಿ ಆಗಬೇಕು. ಅದಕ್ಕೋಸ್ಕರ ಫಸ್ಟ್ ಆಲೂನೇ ಹಾಕ್ತಾ ಇದ್ದೀನಿ. ಬೇರೆ ಹಾಕಿದ್ರೆ ಇದಾಗಲ್ಲ. ನೋಡಿ, ನಾನು ಇಲ್ಲೊಂದು 1/4 kg ಅವಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿ, ಚಿಕ್ಕಾಗೂ ಬರುತ್ತೆ, ಮೀಡಿಯಮ್ ಆಗೂ ಬರುತ್ತೆ. ನಾನು ಮೀಡಿಯಮ್ ಆಗಿರೋದು ತೊಗೊಂಡಿದ್ದೀನಿ. ಅದನ್ನೊಂದು 5 ನಿಮಿಷ ನೀರಲ್ಲಿ ಡಿಪ್ ಮಾಡಿ, ಅಂದರೆ ಸೋಂಕ್ ಮಾಡಿ ಇಡ್ತೀನಿ, ನೆನೆಸ್ತೀನಿ. ಒಂದು 5 ನಿಮಿಷ ಸಾಕು, ಜಾಸ್ತಿ ಟೈಮ್ ಬೇಡ. 5 ನಿಮಿಷ ನೆನೆಸಿದ್ರೆ ಸಾಕು. ನಾನು ಇದನ್ನು ಇಬ್ಬರಿಗೋಸ್ಕರ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಎಲ್ಲ ಅಳತೆನೂ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷ ನೆನೆಸಿದ್ರೆ ಇದು ಅಷ್ಟೇ ಸಾಫ್ಟ್ ಆಗಿ ಹೋಗುತ್ತೆ. ಇದು ಮೀಡಿಯಮ್ ಆಗಿರೋದ್ರಿಂದ, ತಿಕ್ಕಾದರೆ ಸ್ವಲ್ಪ ಜಾಸ್ತಿ ನೆನೆಸ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ನೆನೆಸಿದ್ರೆ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ನೋಡಿ, ನಾ ಇವಾಗ ಅದನ್ನ ನೀರು ತೆಗ್ದಿದ್ದೀನಿ. ನೆನೆಸಿರೋ ಅವಲಕ್ಕಿ ಒಂದು ಜಾಲರಿಗೆ ಹಾಕಿ ನೀರು ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆಗೆ ನಾನು ಆಲೂಗಡ್ಡೆ, ನೋಡಿ ಸಾಕು ಇಷ್ಟೇ. ಆಲೂಗಡ್ಡೆ ಫ್ರೈ ಆಗೋವರೆಗೂ ನೆಂದೋಗುತ್ತೆ ಅದು. ನೀವು ಆಲೂಗಡ್ಡೆ ಫ್ರೈ ಮಾಡಕ್ಕೆ ಹಾಕ್ಬಿಟ್ಟು ಅವಲಕ್ಕಿ ನೆನೆಸಿ ತೆಗೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ತರ ಕಲರ್ ಬರಬೇಕು ಆಲೂಗಡ್ಡೆ, ಸೂಪರ್ ಆಗಿರುತ್ತೆ. ಇಲ್ಲೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಹಾಕೋಬಹುದು, ಅದಕ್ಕೋಸ್ಕರ ನಾನು ಅಳತೆ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಅದು ಕಡಲೆ ಬೀಜನೂ ಫ್ರೈ ಆಗಿದೆ. ಅದ್ರ ಜೊತೆಗೆ ನಾನು ಸಾಸಿವೆನೂ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನು. ಫಸ್ಟ್ ಆಲೂಗಡ್ಡೆ ಫ್ರೈ ಮಾಡಿ ಒಂದು ಸ್ವಲ್ಪ ಸೈಡಲ್ಲಿ ಸರಿಸ್ಕೊಂಡು ಇವನ್ನ ಕಡಲೆ ಬೀಜನೂ ಆಮೇಲೆ ಸಾಸಿವೆನೂ ಹಾಕೊಂಡು ಮಿಕ್ಸ್ ಮಾಡಿಬಿಡಿ. ಎಲ್ಲ ಅದ್ರ ಜೊತೆಗೆ ಫ್ರೈ ಆಗಿ ಹೋಗುತ್ತೆ. ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸಾಸಿವೆ ಹಾಕಿ, ತಕ್ಷಣಕ್ಕೆ ಹಾಕಬೇಡಿ. ನೋಡಿ, ಇಲ್ಲಿ ಗ್ರೀನ್ ಚಿಲ್ಲಿ 2-3, ನಿಮ್ಮ ಖಾರ ತಕ್ಕನಾಗೆ ನೀವು ಹಾಕೋಬಹುದು. ನಾ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ. ಅದೇ ತರ ಒಂದಿಷ್ಟು ಕರ್ಬೇವಿನ ಸೊಪ್ಪು ಅವಲಕ್ಕಿಗೆ ಬೇಕೇ ಬೇಕು. ತುಂಬಾ ಈಸಿ ಆಗಿ ಹೋಗುತ್ತೆ ಇದು, ಫಟ್ ಅಂತ 5 ನಿಮಿಷದಲ್ಲಿ ಆಗೋಗುತ್ತೆ. ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದ್ರ ಜೊತೆಗೆ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೇನೆ, ಮೀಡಿಯಂ ಸೈಜ್ದು 1 ಟೊಮೆಟೊ. ಟೇಸ್ಟ್ಗೋಸ್ಕರ, ಸಾಫ್ಟ್ನೆಸ್ಗೋಸ್ಕರ. ಬರೀ ಆಲೂಗಡ್ಡೆ ಆದ್ರೆ ಇದರಲ್ಲಿ ಇನ್ನೊಂದೇನಂದ್ರೆ ಆನಿಯನ್ ಇಲ್ಲ, ವಿತೌಟ್ ಆನಿಯನ್ ಅವಲಕ್ಕಿ ಮಾಡ್ತಾ ಇದ್ದೇನೆ ನಾನು ಇವತ್ತು. ನೋಡಿ, ಅದ್ರ ಜೊತೆಗೇನೆ ಟೊಮೆಟೊ ಹಾಕಿದ ತಕ್ಷಣ ನಾವು ಸ್ವಲ್ಪ ಅರಿಶಿನ, ಒಂದು 1/2 ಟೀ ಸ್ಪೂನು. ಅದ್ರ ಜೊತೆಗೇನೆ ಉಪ್ಪು, ರುಚಿಗೆ ತಕ್ಕಷ್ಟು. ನೀವೇನು ಅಳತೆಗೆ ಹಾಕೊಂಡಿರ್ತೀರ ಆ ಅಳತೆಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಅಂದ್ರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ತುಂಬಾ ಸಾಫ್ಟ್ ಅಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು. ಇದರಲ್ಲಿ ಜಾಸ್ತಿ ಟೊಮೆಟೊನು ಹಾಕಿಲ್ಲ, ನಾನು ಒಂದೇ ಒಂದು ಹಾಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಸಾಫ್ಟ್ನೆಸ್, ಈ ಟೊಮೆಟೊ ಹಾಕೋದ್ರಿಂದ ಸಾಫ್ಟ್ನೆಸ್ನ ಹಿಡಿದಿಡುತ್ತೆ ಅದು. ಅದ್ರ ಜೊತೆಗೆ ನಾನು 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಸಿಹಿ ಆಗಿರುತ್ತೆ, ಮತ್ತೆ ಯಾಕೆ ಸಕ್ಕರೆ ಅಂತೀರಾ? ಆಲೂಗಡ್ಡೆನೂ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಯಾಕೆ ಸಕ್ಕರೆ ಅಂತೀರಾ? ಲೆಮನ್ ಹಾಕೋತೀವಲ್ವಾ ನಾವು, ಲಿಂಬೆ ಹಣ್ಣು ಹಾಕೋತೀವಿ ಇದಕ್ಕೆ, ಅದಕ್ಕೋಸ್ಕರ ಬ್ಯಾಲೆನ್ಸ್ಗೋಸ್ಕರ ಸಕ್ಕರೆ ಹಾಕ್ತಾ ಇರೋದು. ಇನ್ನೊಂದೇನಂದ್ರೆ, ನೀವು ಯಾವುದೇ, ನೋಡಿ ಇವಾಗ ನಾನು ಲೆಮನ್ ಹಾಕೊಂತಾ ಇದ್ದೀನಿ. ನಾನು ಅರ್ಧ ಹಾಕಿದ್ದೀನಿ ಲಿಂಬೆಹಣ್ಣು, ಸ್ವಲ್ಪ ದೊಡ್ಡದಾಗಿತ್ತು, ಅರ್ಧ ಹಾಕಿದ್ದೀನಿ. ನೀವು ಹುಳಿ ಜಾಸ್ತಿ ಇಷ್ಟ ಇರೋರು ನೀವು ಒಂದು ಪೂರ್ತಿ ಹಾಕೋಬಹುದು. ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಒಂದ್ಸಲಿ ಅವಲಕ್ಕಿ ಮಾಡ್ಕೊಂಡು ತಿಂದು ನೋಡಿ ನೀವು. ಯಾರು ಬಂದ್ರು ಫಸ್ಟ್ ದಿಢೀರಂತ ಮಾಡ್ಬೋದು. ತಕ್ಷಣ ಯಾರಾದ್ರೂ ನೆಂಟರು ಬಂದ್ರು, ಗೆಸ್ಟ್ ಬಂದ್ರು ಮನೆಗೆ ಅಂದ್ರೆ ದಿಢೀರಂತ ಮಾಡ್ಕೋಬಹುದು. ನೋಡಿ, ಇದೆಲ್ಲ ಕುಕ್ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಅಯ್ಯೋ, ಏನು ಅವಲಕ್ಕಿ ಹಾಕ್ದೇನೆ ಗ್ಯಾಸ್ ಆಫ್ ಮಾಡಿದ್ರ ಅಂದ್ರ? ನೋಡಿ, ಇಲ್ಲಿ ಇವಾಗ ಹಾಕ್ತಾ ಇದ್ದೀನಿ. ಇದ್ರದೊಂದು ಸೀಕ್ರೆಟ್ ಹೇಳ್ತೀನಿ ನಾನು ನಿಮ್ಗೆ. ಏನಪ್ಪಾ ಅಂದ್ರ, ಗ್ಯಾಸ್ ಆನ್ ಮಾಡಿ ಅವಲಕ್ಕಿ ಹಾಕಿ ನೀವು ಬಿಸಿ ಮಾಡ್ತಿರಲ್ವಾ, ಆ ಬಿಸಿ ಮಾಡಿ ಇಡ್ತೀರಾ, ಆ ತಕ್ಷಣ ತಿನ್ನಕ್ ಚೆನ್ನಾಗಿರುತ್ತೆ. ಅದು ಒಂದ್ ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಅವಲಕ್ಕಿ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿ ಯಾವಾಗ್ಲೂ ಅವಲಕ್ಕಿನ ಗೊಜ್ಜು ಜೊತೆಗೆ ಮಿಕ್ಸ್ ಮಾಡ್ಬೇಕು, ಮಸಾಲೆ ಜೊತೆಗೆ. ಅಂದಾಗ ನೀವು ಸಾಯಂಕಾಲದವರೆಗೂ ಇಟ್ರು ಸಾಫ್ಟ್ ಆಗೇ ಇರುತ್ತೆ. ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಯಾವಾಗ್ಲೂ ಮಾಡೋದೇ ಹೀಗೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ಇದ್ರ ಸೀಕ್ರೆಟು. ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಅಂತ ಅವಲಕ್ಕಿ. ಎಷ್ಟು ಪಟ್ ಅಂತ ಆಗೋಯ್ತು, 2 ಮಾತು ಮಾತಾಡೋಕ್ಕೆಲ್ಲ ಮುಗ್ದೇ ಹೋಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.